ಹೈಕಮಾಂಡ್ ಅಂಗಳದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆಯ ಚರ್ಚೆ. ಕಾಂಗ್ರೆಸ್ ವರಿಷ್ಠರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ. ಸುರ್ಜೇವಾಲಾ ಭೇಟಿ ಮಾಡಿದ ವರದಿಯನ್ನು ಒಪ್ಪಿಸಿದ ಸಿದ್ದರಾಮಯ್ಯ. ಆರೋಪದಿಂದ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಆಗಿರೋದಂತೂ ನಿಜ. ಆದರೆ ದೆಹಲಿಯಿಂದ ಹೋದ ಬಳಿಕ ಅವರ ಜೊತೆ ಮಾತಾಡ್ತೇನೆ. ಅವರು ಸಚಿವರು ಇಲಾಖೆ ಬಗ್ಗೆ ಆರೋಪ ಮಾಡಿಲ್ಲ, ಸ್ಥಳೀಯ ಪಂಚಾಯಿತಿ ಮಟ್ಟದ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ. ಆಗಿರುವಂತ ಡ್ಯಾಮೇಜ್ ಅನ್ನು ನಾನು ಸರಿಪಡಿಸ್ತೇನೆ. ಸರ್ಕಾರ ಪಕ್ಷಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ, ಅದೆಲ್ಲವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿ ಬಂದಿದ್ದಾರಂತೆ. ಈಗಾಗಲೇ ಕಾಂಗ್ರೆಸ್ನ ಸುಪಕ್ಷದ ನಾಯಕರುಗಳು, ಶಾಸಕರುಗಳು, ಹಿರಿಯರುಗಳೇ ಮಾತನಾಡ್ತಿರುವಂತ ಮಾತುಗಳು, ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರೋದು. ಅದು ಬಿಜೆಪಿ ಮತ್ತು ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಅದನ್ನೇ ಕೇಳಿದ್ದಾರೆ, ಏನ್ರಿ ನಮ್ಮವರೇ ಹಿಂಗ್ ಮಾತಾಡ್ಬಿಟ್ರೆ ಅದಕ್ಕೆ ಏನು ಅರ್ಥ ಇದೆ? ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅವ್ರ ಬಾಯಿಗಳಿಗೆ ಫಸ್ಟ್ ಬೀಗ ಹಾಕಿ ಲಂಗು ಲಗಾಮ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿಎಂ ಏನೋ ಇಲ್ಲ, ಅವ್ರ ಬೇಜಾರೆಲ್ಲ ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಮಾತ್ರ ಇದೆ, ಸಚಿವರು ಮತ್ತು ಸರ್ಕಾರದ ವಿರುದ್ಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಮಾತನಾಡಬೇಕಾದ್ರೆ ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಸಚಿವರುಗಳು ನಮಗೆ ಕಿಮ್ಮತ್ತೇ ಕೊಡ್ತಾ ಇಲ್ಲ, ಒಂದು ಮೀಟಿಂಗ್ ಮಾಡ್ತಿಲ್ಲ, ಯಾವ್ಯಾವ ಸಚಿವರು ಎಲ್ಲೆಲ್ಲಿ ಎಷ್ಟೊತ್ತಿಗೆ ಸಿಗ್ತಾರೆ ಅನ್ನೋದನ್ನು ಹೇಳ್ತಾ ಇಲ್ಲ. ಸಚಿವರ ವಿರುದ್ಧವೇ ನೇರವಾಗಿ ಅಸಮಾಧಾನ ಇರೋದು. ಬಟ್ ಸಿಎಂ ಹೈಕಮಾಂಡ್ ನಾಯಕರ ಬಳಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಬಟ್ ಹೇಳಿದಾರಂತೆ, ನಾನು ಹೋದ್ಮೇಲೆ ಅವ್ರನ್ನೆಲ್ಲ ಕರೆಸಿ ಮಾತಾಡ್ತೀನಿ, ಸರಿ ಮಾಡ್ತೀನಿ, ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗದೆ ಥರ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಬಟ್ ಆ ಹ್ಯಾಂಡಲ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ಸಿಎಂ ಕೆಲವರಿಗೆ ಕರೆ ಮಾಡಿ ಬನ್ನಿ ಮಾತಾಡೋಣ, ನಾನು ಡೆಲ್ಲಿಯಿಂದ ಬಂದಮೇಲೆ ಅಂತ ಹೇಳಿದ್ದಾರೆ. ಆಯಿತು ಮಾತಾಡೋಕ್ಕೆ ಬರ್ತೀವಿ ಅಂತ ಹೇಳಿದಾರಂತೆ. ಇನ್ನು ಕೆಲವರು ಆಲ್ರೆಡಿ ನಾವು ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದೀವಿ, ಯಾಕೆಂದರೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಭಾಳ ಅಸಮಾಧಾನ ಇದೆ ಈ ಕಾರ್ಯವೈಖರಿ ಬಗ್ಗೆ, ಜನಕ್ಕೆ ನಾವು ಏನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರಾ, ಸಿ ಎಂ ಮಾತನ್ನು ಕೇಳ್ತಾರಾ, ಕೇಳಿದ ಥರ ಮಾಡಿ ಮತ್ತೆ ಹಳೆ ರಾಗ ಅದಕ್ಕೆ ವಾಪಸ್ ಮರಳ್ತಾರಾ, ಪ್ರಶ್ನೆಗಳಿದೆ. ಬಟ್ ಹೈಕಮಾಂಡ್ ನಾಯಕರಂತೂ ಇಲ್ಲ, ಇದಕ್ಕೆ ನೀವು ಕಡಿವಾಣ ಹಾಕಲೇಬೇಕು, ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಮುಂದಿನ ತಿಂಗಳು ನಾನೇ ಬರ್ತೀನಿ ನೇರವಾಗಿ, ಅದೇನು ಸಮಸ್ಯೆ ಇದೆ ಎಲ್ಲರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದಾರಂತೆ. ರಾಹುಲ್ ಗಾಂಧಿ ಇಲ್ಲ, ಬಟ್ ಈಗ ರಾಜ್ಯ ಉಸ್ತುವಾರಿಗಳು ಇದನ್ನು ಹೇಳಿದಾರಂತೆ. ನೋಡ್ರಿ, ಪಕ್ಷದ ಏನೇ ಸಮಸ್ಯೆ ಇದ್ರೂ, ಅಸಮಾಧಾನ ಇದ್ರೂ ಸಿ ಎಂ ಹತ್ರ ಹೇಳಬೇಕು, ಇಲ್ಲ KPCC ಅಧ್ಯಕ್ಷರ ಹತ್ರನಾದರೂ ಹೇಳಬೇಕು. ಅದನ್ನು ಬಿಟ್ಟು ಈ ಥರ ಮಾತಾಡೋದು, ಮಾಧ್ಯಮಗಳ ಮುಂದೆ ಕುಂತ್ಕೊಂಡು ಮಾತಾಡೋದು ಸರಿಯಲ್ಲ ಅಂತ ಹೇಳಿದಾರಂತೆ.